ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಆಗಸ್ಟ್ 19ರ FII DII ಡೇಟಾವನ್ನು ಅಬ್ಸರ್ವ್ ಮಾಡಿದಾಗ FIIs 1110 ಕೋಟಿ ಅಮೌಂಟ್ನಷ್ಟು ಶೇರ್ಗಳ ನೆಟ್ ಬೈಯಿಂಗ್ ಅನ್ನು ನಿನ್ನೆ ಮಾಡಿದ್ದಾರೆ. ಹಾಗೆ DIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ಕಾಣಿಸ್ತಿದೆ. ಹಾಗೆ ಹೆಚ್ಚಿನ ಒಂದು ಸೆಲ್ಲಿಂಗ್ ಕೂಡ DIIs ಕಡೆಯಿಂದ ಬರ್ತಿರೋದು ಕಾಣಿಸ್ತಾ ಇದೆ. 1633 ಕೋಟಿ ಅಮೌಂಟ್ನಷ್ಟು ಶೇರ್ಗಳನ್ನ DIIs ಸೆಲ್ ಮಾಡಿದ್ದಾರೆ. ಸೊ ನೀವು ಕೇಳ್ಬೋದು FIIs ನೆಟ್ ಬೈಯಿಂಗ್ ಅನ್ನ ಮಾಡ್ತಿದ್ದಾರೆ, ಆದ್ರೂ ಕೂಡ ಮಾರ್ಕೆಟ್ ನಲ್ಲಿ ಯಾಕೆ ಕರೆಕ್ಷನ್ ಬಂದಿದೆ ಅಂತ. ಸೊ ಇಲ್ಲಿ FII DII ಡೇಟಾ ನಿಮ್ಗೆ ಏನು ನೋಡೋದಕ್ಕೆ ಸಿಗುತ್ತೆ. ಇದು ಕೇವಲ ಒಂದು ಇಂಡೆಕ್ಸ್ ನ ಡೇಟಾ ಆಗಿರೋದಿಲ್ಲ. NSE BSE ಅಲ್ಲಿ ಏನೇನು ಸ್ಟಾಕ್ ಗಳು ಲಿಸ್ಟ್ ಆಗಿರುತ್ತೆ, ಸೊ ಆ ಸ್ಟಾಕ್ ಗಳಲ್ಲಿ FII DII ಬೈಯಿಂಗ್ ಸೆಲ್ಲಿಂಗ್ ಯಾವ ರೀತಿಯಲ್ಲಿದೆ ಅದರ ಓವರ್ ಆಲ್ ಡೇಟಾ ಆಗಿರುತ್ತೆ. ಸೊ ನಾವು ನಿಫ್ಟಿ 50, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಇಂಡೆಕ್ಸ್ ನಲ್ಲಿ ಯಾವೆಲ್ಲ ಸ್ಟಾಕ್ ಗಳು ಇದಾವೆ ಆ ಸ್ಟಾಕ್ ನಲ್ಲಿ ಹೆಚ್ಚಿನ ಒಂದು ಸೆಲ್ಲಿಂಗ್ ಬಂದ್ರೆ ಇಂಡೆಕ್ಸ್ ನಲ್ಲೂ ಕೂಡ ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇಂಡೆಕ್ಸ್ ನ ಪಾರ್ಟ್ ಅಲ್ಲದೆ ಇರುವಂತಹ ಸ್ಟಾಕ್ ಗಳಲ್ಲಿ FIIs ಹೆಚ್ಚಿನ ಒಂದು ಬೈಯಿಂಗ್ ಅನ್ನು ಮಾಡಿರುವಂತಹ ಸಾಧ್ಯತೆ ಇರುತ್ತೆ. ಹಾಗೇನೆ DIIs ನಿಫ್ಟಿ 50 ಸ್ಟಾಕ್ ಗಳು ಬ್ಯಾಂಕ್ ನಿಫ್ಟಿ ಸ್ಟಾಕ್ ಗಳನ್ನ ಸೆಲ್ ಮಾಡಿರುವಂತಹ ಚಾನ್ಸಸ್ ಕೂಡ ಇರುತ್ತೆ. ಆ ಒಂದು ರೀಸನ್ ಇಂದ ಇಂಡೆಕ್ಸ್ ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಓವರ್ ಆಲ್ FIIs ಇನ್ನೂ ಕೂಡ ಬೈಯರ್ಸ್ ಆಗಿದ್ದಾರೆ. ಸೊ ಅದು ಇಂಡಿಯನ್ ಮಾರ್ಕೆಟ್ಸ್ಗೆ ಪಾಸಿಟಿವ್ ಆಗಿರುತ್ತೆ. ಸೊ ನಿನ್ನೆ ನಮಗೆ ಮಾರ್ಕೆಟ್ ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದ್ರು ಕೂಡ ಸಿರ್ಮಾ SGS ನ GMP ಸ್ಟೇಬಲ್ ಆಗಿದೆ. 58 ರೂಪಾಯಿಯ GMP ನಮಗೆ ಇವತ್ತು ನೋಡೋದಕ್ಕೆ ಸಿಗ್ತಿದೆ. 68 ಶೇರ್ಗಳ ಲಾಟ್ ಆಗಿರೋದ್ರಿಂದ 4000 ರೂಪಾಯಿವರೆಗೂ ಪ್ರಾಫಿಟ್ಸ್ ಅನ್ನ ನಾವು ಈ ಒಂದು GMP ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಸೊ ನಿನ್ನೆ ಇಂಡಿಯನ್ ಮಾರ್ಕೆಟ್ ಟ್ರೇಡ್ ಆಗ್ತಿದ್ದಾಗ ಅಮೆರಿಕನ್ ಫ್ಯೂಚರ್ಸ್ ಅಲ್ಲೂ ಕೂಡ ನಮಗೆ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಅಮೆರಿಕನ್ ಮಾರ್ಕೆಟ್ಸ್ ಕೂಡ ನಿನ್ನೆ ನೆಗೆಟಿವ್ ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಆಲ್ಮೋಸ್ಟ್ 1% ಡೌನ್ ಸೈಡ್ ಅಲ್ಲಿ ಡೌ ಜೋನ್ಸ್ ಕ್ಲೋಸ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಮಾರ್ಕೆಟ್ ಅಲ್ಲಿ ಮೇಜರ್ ಯಾವುದು ನೆಗೆಟಿವ್ ನ್ಯೂಸ್ ಇಲ್ಲ. ಸೊ ಕೇವಲ ರೇಟ್ ಹೈಕ್ಸ್ ನ ಭಯ ಇದೆ. ಫೆಡ್ ನ ಮಿನಿಟ್ಸ್ ಆಫ್ ಮೀಟಿಂಗ್ ಆಗಿತ್ತು. ಸೊ ಮುಂದಿನ ಫೆಡ್ ಮೀಟಿಂಗ್ ನಲ್ಲೂ ಕೂಡ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ ಅನ್ನುವಂತ ಒಂದು ನ್ಯೂಸ್ ಇದೆ. ಸೊ ಆ ಒಂದು ರೀಸನ್ ಇಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ತಾ ಇದೆ. US ನ IT ಇಂಡೆಕ್ಸ್ ನ್ಯಾಸ್ಡಾಕ್ ಅಲ್ಲೂ ಕೂಡ 2% ಅಷ್ಟು ಕರೆಕ್ಷನ್ ನಮಗೆ ನಿನ್ನೆ ನೋಡೋದಕ್ಕೆ ಸಿಕ್ತು. ಇಂಡಿಯನ್ IT ಇಂಡೆಕ್ಸ್ ನಿನ್ನೆ ಫ್ಲಾಟ್ ಆಗಿ ಕ್ಲೋಸ್ ಆಗಿತ್ತು. ಬಟ್ ಸೋಮವಾರ ಸ್ವಲ್ಪ ಕರೆಕ್ಷನ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. SGX ನಿಫ್ಟಿ ಕೂಡ 85 ಪಾಯಿಂಟ್ ಡೌನ್ ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 17658 ಹತ್ರ ಈಗ SGX ನಿಫ್ಟಿ ಕ್ಲೋಸ್ ಆಗ್ತಿರೋದು ಕಾಣಿಸ್ತಾ ಇದೆ. ಹಾಗೆ ಯುರೋಪ್ ನ ಡಾಕ್ಸ್ ನಲ್ಲೂ ಕೂಡ ನಮಗೆ 1% ಅಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಬ್ರಿಟನ್ ನ ಮಾರ್ಕೆಟ್ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಝೊಮ್ಯಾಟೊ ಶೇರ್ ನಲ್ಲಿ ನಿನ್ನೆ ಒಂದೇ ದಿನ ನಮಗೆ 8.5% ಅಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಝೊಮ್ಯಾಟೊ ಕಳೆದ 2 ವಾರದಿಂದ ಒಳ್ಳೆ ಒಂದು ಮೊಮೆಂಟಮ್ ನಲ್ಲಿ ಇತ್ತು. 41 ರಿಂದ 45 ರೂಪಾಯಿಯ ಪ್ರೈಸ್ ನಲ್ಲಿ ತುಂಬಾ ಮ್ಯೂಚುವಲ್ ಫಂಡ್ಗಳು ಝೊಮ್ಯಾಟೊದಲ್ಲಿ ಬೈಯಿಂಗ್ ಅನ್ನ ಮಾಡಿದ್ರು. ಸೊ ಅವರೆಲ್ಲ ಕೂಡ ಹೈಯರ್ ಲೆವೆಲ್ಸ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಅನ್ನ ಮಾಡ್ತಿರ್ತಾರೆ. ಸೊ ಅವ್ರೇನು ಪ್ರೈಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು ಅಲ್ಲಿಂದ ಸ್ಟಾಕ್ ಆಲ್ರೆಡಿ ಈಗ 50% ಅಷ್ಟು ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಸೊ ಕೋಟಿಗಳಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದ್ರಿಂದ ಅವರಿಗೆ ಒಳ್ಳೆ ಒಂದು ಪ್ರಾಫಿಟ್ ಸಿಗ್ತಿರುತ್ತೆ. ಆ ಒಂದು ರೀಸನ್ ಇಂದ ಮ್ಯೂಚುವಲ್ ಫಂಡ್ಗಳು ಪ್ರಾಫಿಟ್ ಬುಕಿಂಗ್ ಅನ್ನ ಕೂಡ ಮಾಡ್ತಿರ್ತಾರೆ. ಸೊ ಯಾವುದೇ ಒಂದು ಸ್ಟಾಕ್ ತುಂಬಾ ಚೆನ್ನಾಗಿ ರ್ಯಾಲಿ ಆದಾಗ ಅಲ್ಲಿ ನಮಗೆ ಪ್ರಾಫಿಟ್ ಬುಕಿಂಗ್ ಕೂಡ ಅದೇ ಪೇಸ್ ಅಲ್ಲಿ ಬರೋದು ಕಾಣಿಸುತ್ತೆ. ಸೊ ಝೊಮ್ಯಾಟೊದಲ್ಲಿ ಯಾರ್ಯಾರು ಎಂಟ್ರಿಯನ್ನ ತಗೋಬೇಕು ಅಂತ ಇದೀರಾ 60 ರೂಪಾಯಿ ಝೋನ್ ಅಲ್ಲಿ ಎಂಟ್ರಿಯನ್ನ ತಗೋಬಹುದು. ಸೊ ಮತ್ತೆ ನಿಮಗೆ ಝೊಮ್ಯಾಟೊ ಪ್ರೈಸ್ ನಲ್ಲಿ ಕರೆಕ್ಷನ್ ಬಂದಾಗ ಅಲ್ಲಿ ಕೂಡ ನೀವು ಶೇರ್ ಗಳನ್ನ ಆಡ್ ಮಾಡ್ಕೋಬೇಕಾಗುತ್ತೆ. ಸೊ ಬಜಾಜ್ ಫೈನಾನ್ಸ್ ನಲ್ಲಿ ಕೂಡ ಒಳ್ಳೆ ಒಂದು ರ್ಯಾಲಿ ಇತ್ತು. ನಿನ್ನೆ 2.5% ಅಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಆಲ್ರೆಡಿ ಹೇಳಿದ ರೀತಿಯಲ್ಲಿ ಯಾವುದೇ ಒಂದು ಸ್ಟಾಕ್ ತುಂಬಾ ಚೆನ್ನಾಗಿ ರ್ಯಾಲಿ ಆದಾಗ ಹೈಯರ್ ಲೆವೆಲ್ಸ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಬಂದೇ ಬರುತ್ತೆ. ಸೊ ಮಾರ್ಕೆಟ್ ನಲ್ಲಿ ಕರೆಕ್ಷನ್ ಇದ್ದಾಗ ಪ್ರಾಫಿಟ್ ಬುಕಿಂಗ್ ನ ಚಾನ್ಸಸ್ ಗಳು ಕೂಡ ಜಾಸ್ತಿ ಆಗುತ್ತೆ. ಮಾರ್ಕೆಟ್ ಯಾವಾಗ ಕರೆಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಕೂಡ ಪ್ರಾಫಿಟ್ ಬುಕಿಂಗ್ ಅನ್ನ ಮಾಡ್ತಿರ್ತಾರೆ. ಸೊ ಆ ಒಂದು ರೀಸನ್ ಇಂದ ಒಳ್ಳೊಳ್ಳೆ ಸ್ಟಾಕ್ ಗಳಲ್ಲೂ ಕೂಡ ನಮಗೆ ಕರೆಕ್ಷನ್ ನೋಡೋದಕ್ಕೆ ಸಿಗುತ್ತೆ. ಸೊ ಈ ರೀತಿಯ ಬ್ಲೂ ಚಿಪ್ ಸ್ಟಾಕ್ ಗಳಲ್ಲಿ ಕರೆಕ್ಷನ್ ಕಾಣಿಸಿದಾಗ ಆ ಸ್ಟಾಕ್ ಗಳಲ್ಲಿ ನಾವು ಶೇರ್ ಗಳನ್ನ ಬೈ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಕಾಫಿ ಕ್ಯಾನ್ ಇನ್ವೆಸ್ಟ್ಮೆಂಟ್, ಸೊ ಇದೊಂದು ಫೇಮಸ್ ಇನ್ವೆಸ್ಟ್ಮೆಂಟ್ ಟೆಕ್ನಿಕ್ ಆಗಿರುತ್ತೆ. ಸೌರವ್ ಮುಖರ್ಜಿ ಅವರು ಬರೆದಿರುವಂತಹ ಈ ಒಂದು ಪುಸ್ತಕದಲ್ಲಿ ನಮಗೆ ಇನ್ವೆಸ್ಟ್ಮೆಂಟ್ ನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಗಳು ನೋಡೋದಕ್ಕೆ ಸಿಗುತ್ತೆ. ಹಾಗೆ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಾಗ ಯಾವೆಲ್ಲ ಮಿಸ್ಟೇಕ್ಸ್ ಗಳನ್ನ ಅವಾಯ್ಡ್ ಮಾಡಬೇಕು, ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಅಂದ್ರೆ ಏನು, ಕಾಫಿ ಕ್ಯಾನ್ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋನ ನಾವು ಯಾವ ರೀತಿಯಲ್ಲಿ ಬಿಲ್ಡ್ ಮಾಡೋದು, ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ರೀತಿಯ ಗೋಲ್ ಅನ್ನು ಹೊಂದಿರಬೇಕು, ಹಾಗೆ ನಮ್ಮ ಗೋಲ್ ಅನ್ನು ನಾವು ಹೇಗೆ ಅಚೀವ್ ಮಾಡಬೇಕು, ಹಾಗೆ ಕೆಲವೊಂದಿಷ್ಟು ಸ್ಟಾಕ್ ಮಾರ್ಕೆಟ್ ನ ಹಿಡನ್ ಸೀಕ್ರೆಟ್ ಗಳನ್ನ ಕೂಡ ಈ ಬುಕ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈ ಬುಕ್ ನ ಆಡಿಯೋ ಸಮರಿಯನ್ನ ನೀವು ಕುಕು FM ಆಪ್ ನಲ್ಲಿ ಕೇಳಬಹುದಾಗುತ್ತೆ. ಕುಕು FM ಆಪ್ ನಲ್ಲಿ ನಮಗೆ ಹಲವಾರು ಫೈನಾನ್ಷಿಯಲ್ ರಿಲೇಟೆಡ್ ಬುಕ್ ಗಳು ಅವೈಲೇಬಲ್ ಇದೆ. ಹಾಗೆ ಬೇರೆ ಬೇರೆ ಜನರಿಯ ಬುಕ್ಸ್ ಗಳು ಕೂಡ ಅವೈಲೇಬಲ್ ಇದೆ. ಸೊ ಎಲ್ಲದರ ಆಡಿಯೋ ಸಮರಿಯನ್ನ ನಾವು ಕೇಳಬಹುದಾಗುತ್ತೆ. 1000ಕ್ಕೂ ಹೆಚ್ಚಿನ ಪುಸ್ತಕಗಳ ಆಡಿಯೋ ಸಮರಿಯನ್ನ 7 ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲಿ ಕೇಳಬಹುದಾಗುತ್ತೆ. ಸೊ ನಿಮಗೆ 399ರ ಆನ್ಯುವಲ್ ಪ್ಲಾನ್ ಅವೈಲೇಬಲ್ ಇದೆ. SHMK 50 ಅನ್ನುವಂತ ಕೂಪನ್ ಕೋಡ್ ಅನ್ನ ಬಳಸಿದ್ರೆ 200 ರೂಪಾಯಿಯ ಡಿಸ್ಕೌಂಟ್ ಸಿಗುತ್ತೆ. ಸೊ 399 ರೂಪಾಯಿಯ ವರ್ಷದ ಪ್ಲಾನ್ ಅನ್ನ ನೀವು 199 ರೂಪಾಯಿಗೆ ಎಂಜಾಯ್ ಮಾಡಬಹುದಾಗುತ್ತೆ. ಸೊ ನೀವು ರಿಜಿಸ್ಟರ್ ಆಗುವಾಗ SHMK 50 ಅನ್ನುವಂತ ಕೂಪನ್ ಕೋಡ್ ಅನ್ನ ಬಳಸ್ಕೋಬೇಕಾಗುತ್ತೆ. ಇದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ಕೂಪನ್ ಕೋಡ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಬಜಾಜ್ ಫೈನಾನ್ಸ್ ಅಲ್ಲಿ ಒಂದು ಪಾಸಿಟಿವ್ ನ್ಯೂಸ್ ಕೂಡ ಇದೆ. RBI ಕಡೆಯಿಂದ NBFC ಗಳು ಕೂಡ ಕ್ರೆಡಿಟ್ ಕಾರ್ಡ್ ಅನ್ನ ಇಶ್ಯೂ ಮಾಡಬಹುದು ಅನ್ನುವಂತ ಒಂದು ರೆಗ್ಯುಲೇಷನ್ಸ್ ಬಂದಿತ್ತು. ಸೊ ಬಜಾಜ್ ಫೈನಾನ್ಸ್ ಕೂಡ ಕ್ರೆಡಿಟ್ ಕಾರ್ಡ್ ಇಶ್ಯೂಗೆ ಅಪ್ರೂವಲ್ ಅನ್ನ ತಗೊಳ್ಳುವಂತ ಸಾಧ್ಯತೆಗಳು ಇರುತ್ತೆ. RBI ನ ಕಡೆಯಿಂದ ಅಪ್ರೂವಲ್ ಬಂದ ಮೇಲೆ 1 ರಿಂದ 2 ತಿಂಗಳ ಒಳಗಾಗಿ ಇವರು ಕ್ರೆಡಿಟ್ ಕಾರ್ಡ್ಸ್ ಅನ್ನ ಇಶ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ RBI ನ ಕ್ಲಿಯರೆನ್ಸ್ ಗೆ 3 ರಿಂದ 6 ತಿಂಗಳ ಸಮಯ ಬೇಕಾಗಬಹುದು.
ಸೊ ಮಾರ್ಚ್ 2023 ಒಳಗಾಗಿ ಬಜಾಜ್ ಫಿನಾನ್ಸ್ನ ಕ್ರೆಡಿಟ್ ಕಾರ್ಡ್ಗಳು ಇಶ್ಯೂ ಆಗೋದು ಕಾಣಿಸುತ್ತೆ. ಬಜಾಜ್ ಫಿನಾನ್ಸ್ ಆಲ್ರೆಡಿ RBL ಬ್ಯಾಂಕ್ ಹಾಗೆ DBS ಬ್ಯಾಂಕ್ನೊಂದಿಗೆ ಪಾರ್ಟ್ನರ್ಶಿಪ್ ಅನ್ನು ಹೊಂದಿದ್ದಾರೆ. ಸೊ ಎರಡು ಬ್ಯಾಂಕ್ಗಳು ಬಜಾಜ್ ಫಿನಾನ್ಸ್ನ ನೇತೃತ್ವದಲ್ಲಿ ತಮ್ಮ ಕ್ರೆಡಿಟ್ ಕಾರ್ಡ್ಗಳನ್ನು ಇಶ್ಯೂ ಮಾಡ್ತಾರೆ. ಸೊ ಬಜಾಜ್ ಫಿನಾನ್ಸ್ ತಾವೇ ಕ್ರೆಡಿಟ್ ಕಾರ್ಡ್ಗಳನ್ನು ಇಶ್ಯೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೂ ಕೂಡ RBL ಬ್ಯಾಂಕ್ ಮತ್ತೆ DBS ಬ್ಯಾಂಕ್ನ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ ಅನ್ನ ಎಂಡ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಬಜಾಜ್ ಫಿನಾನ್ಸ್ನ ಕಸ್ಟಮರ್ ಬೇಸ್ ಏನಿದೆ, ಸೊ ಆಲ್ಮೋಸ್ಟ್ 6 ಕೋಟಿಯ ಕಸ್ಟಮರ್ ಬೇಸ್ ಬಜಾಜ್ ಫಿನಾನ್ಸ್ನ ಬಳಿಯಲ್ಲಿ ಇದೆ. ಸೊ ಅವ್ರಿಗೆ ಕ್ರೆಡಿಟ್ ಕಾರ್ಡ್ಸ್ಗಳನ್ನ ಇಶ್ಯೂ ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ಕನ್ಸ್ಯೂಮರ್ ಲೆಂಡಿಂಗ್ ಸ್ಪೇಸ್ ಅಲ್ಲಿ ಬಜಾಜ್ ಫಿನಾನ್ಸ್ ಮಾರ್ಕೆಟ್ ಲೀಡರ್ ಆಗಿದೆ. 2 ಲಕ್ಷ ಕೋಟಿಯ AUM ಸೈಜ್ ಅನ್ನು ಕೂಡ ಇವರು ಹೊಂದಿದ್ದಾರೆ. ಸೊ ಈಗ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ HDFC ಬ್ಯಾಂಕ್ ಹಾಗೆ IDFC ಫಸ್ಟ್ ಬ್ಯಾಂಕ್ ತಮ್ಮ ಕ್ರೆಡಿಟ್ ಕಾರ್ಡ್ ಅನ್ನು ತುಂಬಾ ಚೆನ್ನಾಗಿ ಸೆಲ್ ಮಾಡ್ತಿದ್ದಾರೆ. ಒಳ್ಳೊಳ್ಳೆ ಆಫರ್ಸ್ ಗಳನ್ನು ಕೂಡ ಇವರು ಕೊಡ್ತಾ ಇದ್ದಾರೆ. ಸೊ ಬಜಾಜ್ ಫಿನಾನ್ಸ್ ನ ಕ್ರೆಡಿಟ್ ಕಾರ್ಡ್ಸ್ ಬಂದಾಗ ಬಜಾಜ್ ಫಿನಾನ್ಸ್ ನ ಕಡೆಯಿಂದ ಒಳ್ಳೆ ಆಫರ್ಸ್ ನಮಗೆ ನೋಡೋದಕ್ಕೆ ಸಿಗಬಹುದು. ಹಾಗೆ ಈ ಎರಡು ಬ್ಯಾಂಕ್ ಗಳ ಮೇಲೆ ಬಜಾಜ್ ಫಿನಾನ್ಸ್ ನ ಕ್ರೆಡಿಟ್ ಕಾರ್ಡ್ ನ ಎಫೆಕ್ಟ್ಸ್ ಕೂಡ ನೋಡೋದಕ್ಕೆ ಸಿಗಬಹುದು. ಸೊ ಕ್ಯಾಂಪ್ಸ್ ಅಲ್ಲೂ ಕೂಡ ನಮಗೆ ನಿನ್ನೆ 5.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಮಾರ್ಕೆಟ್ ಕೂಡ ಡೌನ್ ಸೈಡ್ ಅಲ್ಲಿ ಇತ್ತು. ಸೊ ಆ ಒಂದು ರೀಸನ್ ಇಂದ ಕರೆಕ್ಷನ್ ಕೂಡ ಬಂದಿದೆ. ಹಾಗೆ ಇಲ್ಲಿ ಪ್ರಮೋಟರ್ಸ್ ಗಳು ಕೂಡ ಆಲ್ಮೋಸ್ಟ್ 4% ಸ್ಟೇಕ್ ಅನ್ನು ಸೆಲ್ ಮಾಡಿದ್ದಾರೆ. ಕ್ಯಾಂಪ್ಸ್ನ ಪ್ರಮೋಟರ್ ಎಂಟಿಟಿ ಆಗಿರುವಂತಹ ಗ್ರೇಟ್ ಟೆರೈನ್ ಇನ್ವೆಸ್ಟ್ಮೆಂಟ್ ಲಿಮಿಟೆಡ್ ಓಪನ್ ಮಾರ್ಕೆಟ್ ನಲ್ಲಿ 3.79% ಸ್ಟೇಕ್ ಅನ್ನು ಸೆಲ್ ಮಾಡಿದ್ದಾರೆ. ಸೊ ಪ್ರಮೋಟರ್ಸ್ಗಳು ಶೇರ್ ಅನ್ನು ಸೆಲ್ ಮಾಡಿದಾಗ ಯಾವುದೇ ಒಂದು ಕಂಪನಿಯಲ್ಲೂ ಕೂಡ ಅದು ನೆಗೆಟಿವ್ ನ್ಯೂಸ್ ಆಗುತ್ತೆ. ಪ್ರಮೋಟರ್ಸ್ಗಳೇ ತಮ್ಮ ಕಂಪನಿಯ ಶೇರ್ಗಳನ್ನು ಸೆಲ್ ಮಾಡ್ತಿದ್ದಾರೆ ಅಂದ್ರೆ ಕಂಪನಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಅಂತ ಇನ್ವೆಸ್ಟರ್ಸ್ಗಳು ಅರ್ಥ ಮಾಡ್ಕೋತಾರೆ. ಬಟ್ ಕ್ಯಾಂಪ್ಸ್ ಒಳ್ಳೆ ಒಂದು ಬಿಸ್ನೆಸ್ ಆಗಿರುತ್ತೆ. ಶೇರ್ಗಳನ್ನು ಹೋಲ್ಡ್ ಮಾಡ್ತಿದ್ರೆ ಕಂಟಿನ್ಯೂ ಮಾಡಬಹುದಾಗುತ್ತೆ. ಹಾಗೆ ನಿಮಗೆ ಲೋವರ್ ಲೆವೆಲ್ಗಳಲ್ಲಿ ಕ್ಯಾಂಪ್ಸ್ನ ಶೇರ್ಗಳು ಅವೈಲೇಬಲ್ ಆದರೆ ಅಲ್ಲಿ ಇನ್ನಷ್ಟು ಶೇರ್ಗಳನ್ನು ಆಡ್ ಮಾಡುವ ಬಗ್ಗೆ ಕೂಡ ಯೋಚನೆ ಮಾಡಬಹುದಾಗುತ್ತೆ. ಸೊ ಅದಾನಿ ಪವರ್ ಅಲ್ಲಿ ಕಂಟಿನ್ಯೂಸ್ ಆಗಿ 2-3 ಅಪ್ಪರ್ ಸರ್ಕ್ಯೂಟ್ಗಳು ನಮಗೆ ನೋಡೋದಕ್ಕೆ ಸಿಕ್ತು. ಸೊ ನಿನ್ನೆ ಸರ್ಕ್ಯೂಟ್ ಬ್ರೇಕ್ ಆಗಿದೆ, ಆದರೂ ಕೂಡ 3% ಅಪ್ಸೈಡ್ ನೊಂದಿಗೆ ಅದಾನಿ ಪವರ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಅದಾನಿ ಪವರ್ ನ ರ್ಯಾಲಿ ಕಂಟಿನ್ಯೂ ಆಗ್ತಿದೆ. ಒಳ್ಳೆ ಒಂದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು ಕೂಡ ಅದಾನಿ ಪವರ್ ಡಿಕ್ಲೇರ್ ಮಾಡಿದ್ರು. ಹಾಗೆ ಇನ್ನೊಂದು ಪಾಸಿಟಿವ್ ನ್ಯೂಸ್ ಕೂಡ ಇದೆ ಅದಾನಿ ಪವರ್ ನಲ್ಲಿ. ಸೊ ಇವರು DB ಪವರ್ ಅನ್ನುವಂಥ ಒಂದು ಕಂಪನಿಯನ್ನು ಕೂಡ ಅಕ್ವೈರ್ ಮಾಡ್ತಿದ್ದಾರೆ. 7,000 ಕೋಟಿಯಲ್ಲಿ ಈ ಒಂದು ಅಕ್ವಿಸಿಷನ್ ನಡೆಯುತ್ತೆ. ಛತ್ತೀಸ್ಗಢಲ್ಲಿ DB ಪವರ್ 2 ಪವರ್ ಪ್ಲಾಂಟ್ ಗಳನ್ನ ಹೊಂದಿದ್ದಾರೆ. ಸೊ ಛತ್ತೀಸ್ಗಢನಲ್ಲೂ ಕೂಡ ತಮ್ಮ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಅದಾನಿ ಪವರ್ ಈ ಒಂದು ಅಕ್ವಿಸಿಷನ್ ಅನ್ನ ಮಾಡ್ತಿದ್ದಾರೆ. ಈ ಒಂದು ಅಕ್ವಿಸಿಷನ್ಗೆ CCI ನ ಅಪ್ರೂವಲ್ ಬೇಕಾಗುತ್ತೆ. CCI ಅಪ್ರೂವಲ್ ಸಿಕ್ಕಿದ ಮೇಲೆ DB ಪವರ್ ಅನ್ನ ಅದಾನಿ ಪವರ್ ಅಕ್ವೈರ್ ಮಾಡ್ಕೋತಾರೆ. ಆಲ್ರೆಡಿ ACC ಮತ್ತೆ ಅಂಬುಜಾ ಸಿಮೆಂಟ್ ಅಲ್ಲೂ ಕೂಡ 31,000 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಅದಾನಿ ಪವರ್ ಮಾಡ್ತಿದ್ದಾರೆ. ಹಾಗೆ ಪವರ್ ಮೆಕ್ ಅನ್ನುವಂಥ ಕಂಪನಿಗೆ ಕೂಡ ಒಂದು ಪ್ರಾಜೆಕ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಅದರ ವ್ಯಾಲ್ಯೂ ಕೂಡ 6,000 ಕೋಟಿಯಷ್ಟು ಆಗುತ್ತೆ. ಹಾಗೆ ಈಗ DB ಪವರ್ ಅನ್ನ ಕೂಡ 7,000 ಕೋಟಿ ಅಮೌಂಟ್ ನಲ್ಲಿ ಇವರು ಅಕ್ವೈರ್ ಮಾಡ್ತಿದ್ದಾರೆ. ಸೊ ಲೋನ್ ಗಳನ್ನ ತಗೋತಾರೆ ಅವರು ಬ್ಯಾಂಕಿಂದ, ಅದರಿಂದ ಈ ಒಂದು ಅಕ್ವಿಸಿಷನ್ಸ್ ಗಳನ್ನ ನಡೆಸ್ತಾರೆ. ಆಮೇಲೆ ತಮ್ಮ ರೆವೆನ್ಯೂ ಏನು ಜನರೇಟ್ ಆಗುತ್ತೆ ಅದರಲ್ಲಿ ಅವರು ಲೋನ್ ಅನ್ನ ಕ್ಲಿಯರ್ ಮಾಡ್ತಾ ಹೋಗ್ತಾರೆ. ಸೊ ನಾವು ಅದಾನಿ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದೀವಿ ಅಂದಾಗ ಡೆಪ್ಟ್ ಎಷ್ಟಿದೆ ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಹಾಗೆ ಈ ಲೆವೆಲ್ಸ್ಗಳಲ್ಲಿ ಅದಾನಿ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀನಿ ಅಂತಿರೋರು ಸೊ ರಿಸ್ಕಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಖಂಡಿತವಾಗ್ಲೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೋದು. ಅದಾನಿ ಪವರ್ ಆಗಿರ್ಬೋದು, ಅದಾನಿ ಟ್ರಾನ್ಸ್ಮಿಷನ್ ಆಗಿರ್ಬೋದು. ಸೊ ಎಲ್ಲ ಕಂಪನಿಗಳ ಫ್ಯೂಚರ್ ಗ್ರೋತ್ ತುಂಬಾನೇ ಚೆನ್ನಾಗಿದೆ. ಬಟ್ ತುಂಬಾ ಹೈಯರ್ ವ್ಯಾಲ್ಯೂಷನ್ ಅಲ್ಲಿ ಟ್ರೇಡ್ ಆಗ್ತವೆ. ಅದನ್ನ ಗಮನದಲ್ಲಿ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಸೊ IEX ಕೂಡ 175 ಲೆವೆಲ್ ಇಂದ ಕರೆಕ್ಟ್ ಆಗ್ತಿದೆ. IEX ನಲ್ಲಿ ಕೂಡ ಒಂದು ಬ್ಯಾಡ್ ನ್ಯೂಸ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಪವರ್ ಮಿನಿಸ್ಟ್ರಿ 13 ಸ್ಟೇಟ್ ಗಳನ್ನ ಪವರ್ ಎಕ್ಸ್ಚೇಂಜ್ ನಿಂದ ಬ್ಯಾನ್ ಮಾಡಿದ್ರು. ಅದಕ್ಕೆ ಮೇಜರ್ ರೀಸನ್ 13 ಸ್ಟೇಟ್ಗಳು ಡ್ಯೂ ಅನ್ನ ಕ್ಲಿಯರ್ ಮಾಡಿರಲಿಲ್ಲ. ಸೊ ಆ ಒಂದು ರೀಸನ್ ಇಂದ 13 ಸ್ಟೇಟ್ಗಳನ್ನ ಪವರ್ ಟ್ರೇಡಿಂಗ್ ನಿಂದ ಬ್ಯಾನ್ ಮಾಡಿದ್ರು. ಬಟ್ ಒಂದು ಪಾಸಿಟಿವ್ ನ್ಯೂಸ್ ಅಂದ್ರೆ 7 ಸ್ಟೇಟ್ಗಳ ಮೇಲಿನ ಬ್ಯಾನ್ ಅನ್ನ ರಿಮೂವ್ ಮಾಡಿದ್ದಾರೆ. ಮಹಾರಾಷ್ಟ್ರ, ಛತ್ತೀಸ್ಗಢ, ಆಂಧ್ರ ಪ್ರದೇಶ್, ಬಿಹಾರ್, ಜಾರ್ಖಂಡ್ ಹಾಗೆ ಮಣಿಪುರ್, ಮಿಜೋರಾಂ ಸ್ಟೇಟ್ಗಳ ಬ್ಯಾನ್ ಏನಿತ್ತು ಸೊ ಆ ಬ್ಯಾನ್ ಅನ್ನ ಈಗ ರಿಮೂವ್ ಮಾಡಿದ್ದಾರೆ. ಸೊ ಈ 7 ಸ್ಟೇಟ್ಗಳು ಪವರ್ ಟ್ರೇಡಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾಗುತ್ತೆ. IEX ಮೇಜರ್ ಆಗಿ ಎಲೆಕ್ಟ್ರಿಸಿಟಿ ಟ್ರೇಡಿಂಗ್ ಅನ್ನ ನಡೆಸುವಂತ ಒಂದು ಎಕ್ಸ್ಚೇಂಜ್ ಆಗಿರುತ್ತೆ. ಹೆಚ್ಚಿನ ಒಂದು ವಾಲ್ಯೂಮ್ ಅಲ್ಲಿ ಟ್ರೇಡಿಂಗ್ ಆದಾಗ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಪಡ್ಕೋಬಹುದಾಗುತ್ತೆ. ಬಟ್ ದೊಡ್ಡ ದೊಡ್ಡ ಸ್ಟೇಟ್ಗಳಾಗಿರುವಂತಹ ತೆಲಂಗಾಣ, ತಮಿಳುನಾಡು, ರಾಜಸ್ಥಾನ್, ಕರ್ನಾಟಕ ಈ ಎಲ್ಲ ಸ್ಟೇಟ್ಗಳು ಟ್ರೇಡಿಂಗ್ ಅನ್ನ ಮಾಡಿಲ್ಲ ಅಂದಾಗ IEX ನ ವಾಲ್ಯೂಮ್ಸ್ ನ ಮೇಲೆ ಎಫೆಕ್ಟ್ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಈಗ 7 ಸ್ಟೇಟ್ಗಳ ಬ್ಯಾನ್ ಅನ್ನ ಪವರ್ ಮಿನಿಸ್ಟ್ರಿ ರಿಮೂವ್ ಮಾಡಿದ್ದಾರೆ. ಬಟ್ ದೊಡ್ಡ ಸ್ಟೇಟ್ಸ್ ಆಗಿರುವಂತಹ ತೆಲಂಗಾಣ, ತಮಿಳುನಾಡು, ರಾಜಸ್ಥಾನ್, ಕರ್ನಾಟಕ ಈ ಎಲ್ಲ ಸ್ಟೇಟ್ಗಳ ಬ್ಯಾನ್ಸ್ ಇನ್ನೂ ಕೂಡ ಇದೆ. ಸೊ ಈ ಸ್ಟೇಟ್ಗಳು IEX ಅಲ್ಲಿ ಎಲೆಕ್ಟ್ರಿಸಿಟಿ ಸೆಲ್ಲಿಂಗ್ ಹಾಗೆ ಬೈಯಿಂಗ್ ಯಾವುದನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ತಮ್ಮ ಡ್ಯೂಸ್ ಅನ್ನು ಅವರು ಕ್ಲಿಯರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಹೆಚ್ಚಿನ ಡ್ಯೂ ನಮಗೆ ತೆಲಂಗಾಣ ಕಡೆಯಿಂದ ನೋಡೋದಕ್ಕೆ ಸಿಗುತ್ತೆ. 1,380 ಕೋಟಿಯ ಡ್ಯೂಸ್ ಅನ್ನು ಇವರು ಹೊಂದಿದ್ದಾರೆ. ಸೊ ಈ ಡ್ಯೂಸ್ ಅನ್ನು ಅವರು ಪವರ್ ಮಿನಿಸ್ಟ್ರಿಗೆ ಪೇ ಮಾಡಬೇಕಾಗುತ್ತೆ. ಹಾಗೆ ಕರ್ನಾಟಕ ಸ್ಟೇಟ್ ಕೂಡ ಅಷ್ಟೇ 355 ಕೋಟಿ ಡ್ಯೂಸ್ ಅನ್ನ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಸೊ ಈ ಒಂದು ಬ್ಯಾನ್ ನ ಎಫೆಕ್ಟ್ ಏನಿದೆ ನಮಗೆ Q2 ರಿಸಲ್ಟ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ವಾಲ್ಯೂಮ್ಸ್ ಕಮ್ಮಿ ಆದಾಗ ಆಟೋಮೆಟಿಕ್ ಆಗಿ ಪ್ರಾಫಿಟ್ ಕೂಡ ಡೌನ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ನೋಡಬೇಕಾಗುತ್ತೆ ಪವರ್ ಮಿನಿಸ್ಟ್ರಿ ಅಥವಾ ಈ ಸ್ಟೇಟ್ಗಳು ತಮ್ಮ ಡ್ಯೂಸ್ ಅನ್ನ ಕ್ಲಿಯರ್ ಮಾಡ್ತಾರೆ ಅಂತ. ಸೊ ಆ ರೀತಿ ಡ್ಯೂಸ್ ಕ್ಲಿಯರ್ ಆದ್ರೆ ಅಥವಾ ಬ್ಯಾನ್ ಏನಾದ್ರೂ ರಿಮೂವ್ ಆದ್ರೆ ನಾರ್ಮಲ್ ಆಗಿ ಟ್ರೇಡಿಂಗ್ ಆಗೋದು ಕಾಣಿಸುತ್ತೆ. ಪೇಟಿಎಂ ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆದ್ಮೇಲೆ ಅವರ ಮೊದಲನೇ AGM ನಡೆದಿದೆ. ಸೊ ಈ ಒಂದು AGM ನಲ್ಲಿ CEO ಆಗಿರುವಂತಹ ವಿಜಯ್ ಶೇಖರ್ ಶರ್ಮಾ ಅವರು ಪೇಟಿಎಂ ಶೇರ್ ಪ್ರೈಸ್ ನಮ್ಮ ಕಂಟ್ರೋಲ್ ನಲ್ಲಿ ಇರೋದಿಲ್ಲ, ಮಾರ್ಕೆಟ್ ನಲ್ಲಿ ಟ್ರೇಡಿಂಗ್ ಯಾವ ರೀತಿಯಲ್ಲಿ ಆಗುತ್ತೆ ಅದರ ಬೇಸಿಸ್ ಮೇಲೆ ಪ್ರೈಸ್ ಮೊಮೆಂಟಮ್ ಆಗುತ್ತೆ. ಸೊ ಖಂಡಿತವಾಗ್ಲೂ ಪೇಟಿಎಂ 2023 ಸೆಪ್ಟೆಂಬರ್ ನ ವೇಳೆಗೆ ಆಪರೇಷನಲ್ ಪ್ರಾಫಿಟ್ಸ್ ಅನ್ನ ಮಾಡುತ್ತೆ ಅಂತ ಅವರು ಹೇಳಿದ್ದಾರೆ.
ಈ ಒಂದು ಕ್ವಾರ್ಟರ್ನಲ್ಲಿ ಲಾಸಸ್ ನಮಗೆ ಸ್ವಲ್ಪ ಕಮ್ಮಿ ಆಗ್ತಿರೋದು ಕಾಣಿಸಿತ್ತು. ಹಾಗೆ ಶೇರ್ ಪ್ರೈಸ್ ಅಬ್ಸರ್ವ್ ಮಾಡಿದಾಗ ನಿನ್ನೆ ಕೂಡ 2% ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ ಮಾರ್ಕೆಟ್ನಲ್ಲಿ ಕೂಡ ಡೌನ್ ಸೈಡ್ ಇದ್ದಾಗ ಯಾವುದೇ ಒಂದು ಸ್ಟಾಕ್ನಲ್ಲೂ ಕೂಡ ಪ್ರಾಫಿಟ್ ಬುಕಿಂಗ್ ಬರ್ತಿರುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.